ಸತ್ಯನಾರಾಯಣ ವರ್ಮಾ ಅವರು ಇದು ಗಂಭೀರವಾಗಿರ್ತಕ್ಕಂಥ ಆರೋಪನ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ನ್ಯಾಯಾಲಯದ ಆವರಣದಲ್ಲೂ ಕೂಡ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಇವತ್ತಿನಿಗೂ ಸಹ ನಾಗೇಂದ್ರ ಅವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತೇಳಿ ಕರೆಯೋದಕ್ಕೆ ಧೈರ್ಯ SIT ಮಾಡ್ತಾ ಇಲ್ಲ. ನಿನ್ನೆ ಹೈಕೋರ್ಟು ರಾಜ್ಯದ ಉಚ್ಚ ನ್ಯಾಯಾಲಯವು ಕೂಡ ಮತ್ತೊಂದು ಪ್ರಕರಣದ ಉಲ್ಲೇಖ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ. ನೀವು SIT ರಚನೆ ಮಾಡಿ ತನಿಖೆ ಮಾಡ್ತಕ್ಕಂಥ ರೀತಿ ನೀತಿಗಳು ನೋಡಿದ್ರೆ ಅನುಮಾನಕ್ಕೆ ಆಸ್ಪದ ಕೊಡ್ತಾ ಇದೆ ಅನ್ನೋ ಮಾತನ್ನು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ನಿನ್ನೆ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಈ ಜನವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ, ಏನು ಜನರು ಇಷ್ಟೊಂದು ವಿಶ್ವಾಸವನ್ನು ಇಟ್ಕೊಂಡು ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದರು, ಒಂದೇ ಒಂದು ವರ್ಷದಲ್ಲಿ ಇವರ ಆಡಳಿತಕ್ಕೆ ಬಂದು ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಈ ರೀತಿ ಜನರ ವಿಶ್ವಾಸವನ್ನು ಕಳೆದುಕೊಳ್ಳದಿದೆ ಅಂತೇಳಿ ನಾವು ಯಾರೂ ಕೂಡ ಭಾವಿಸಿರಲಿಲ್ಲ. ಹಾಗೆ ಒಂದು ರೀತಿ ಜನರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಸರ್ಕಾರ. ಚಂದ್ರಶೇಖರ್ ರಾಜಣ್ಣ ಅವರು ಒಂದು ಸವಾಲ್ ಆಗ್ತಾರೆ ಸರ್, ನಿಮ್ಮ ಸ್ಥಾನವನ್ನು ಬಿಟ್ಕೊಡ್ತೀರಾ ಅಂತ. ಈಗ ಸ್ವಾಮೀಜಿ ಅವರು ಹೇಳಿದ್ದಾರೆ, ಪೀಠವನ್ನು ಬಿಟ್ಕೊಡ್ತೀನಿ ಬನ್ನಿ ಅಂತ ರಾಜಣ್ಣ ಅವ್ರಿಗೆ ಹೇಳಿದ್ದಾರೆ. ನಿನ್ನೆ ಸ್ವಾಮೀಜಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ರಾಜಣ್ಣ ಅವರು ಇತರ ಸಚಿವರು ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ತಾವು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತು ರಾಜ್ಯದ ಜನರು ಕೂಡ ಚರ್ಚಾ ವಿಷಯ ಆಗಿದೆ, ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕಡೆ ಸರ್ಕಾರ ಅಂತೂ ಜನರ ಪಾಲಿಗೆ ಬದುಕಿದೆಯೋ ಇಲ್ಲ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದೇ ವರ್ಷದಲ್ಲಿ ಏನು ಭಾಳ ಲೋಕಸಭಾ ಚುನಾವಣೆ ಮುಂಚೆ ಭಾಳ ಒಗ್ಗಟ್ಟು ಪ್ರದರ್ಶನ, DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ತಿಂಡಿ ತಿನ್ನಿಸಿದ್ದೇನು, ಅವರು ಇವ್ರ ಮೇಲೆ ಹೆಗ್ಲ ಮೇಲೆ ಕೈ ಹಾಕಿದ್ದು ನೋಡು, ಹೆಗ್ಲ ಮೇಲೆ ಕೈ ಹಾಕಿದ್ದೇನು, ಈ ನೋಡಿ ಒಬ್ರಿಗೊಬ್ರು ಬುಡ ಕುಯ್ಕೊಳ್ಳೋ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ನಿಂತ್ಕೊಂಡು ಹೊಡೆದಾಡ್ತಕ್ಕಂಥ ಪರಿಸ್ಥಿತಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದು ನಿಂತಿದೆ. ಹಾಗಾಗಿ ಬರೋ ದಿನಗಳು ಏನೇನಾಗುತ್ತೋ ನೋಡೋಣ, ಕಾದ್ ನೋಡ ಎಲ್ಲವನ್ನು ಕೂಡ ಗಮನಿಸ್ತಾರೆ. ಪದೇ ಪದೇ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ನಿನ್ನೆ ರಾತ್ರಿ ಟ್ವೀಟ್ ಮಾಡಿದ್ದಾರೆ DK ಅವರು, ನಮ್ಮ ಕುಟುಂಬದ ಯಾರು ಕೂಡ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ, ಇದೆಲ್ಲ ವದಂತಿ. ಕಾಂಗ್ರೆಸ್ ಪಕ್ಷದ ಯಾರು ಅಭ್ಯರ್ಥಿ ಆಗ್ತಾರೆ ಚನ್ನಪಟ್ಟಣದಲ್ಲಿ ಅಂತಕ್ಕಂಥ ನಿಮಗೆ ಮುಖ್ಯ ಅಲ್ಲ. ಯಾರೇ ಅಭ್ಯರ್ಥಿಗಳಾದರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೇವೆ, ಚುನಾವಣೆಯಲ್ಲಿ ಗೆಲ್ತೇವೆ. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಏನು ಫಲಿತಾಂಶ ಬಂದಿದೆ ತಮಗೆ ಗೊತ್ತಿದೆ. ಚನ್ನಪಟ್ಟಣ ಇರ್ಬೋದು, ಅದೇ ರೀತಿ ನಮ್ಮ ಇತರ ಉಪಚುನಾವಣೆಗಳೇ ನಡೀತಾ ಇದೆ, ಸಂಡೂರು ಇರ್ಬೋದು, ಶಿಗ್ಗಾವಿ ಇರ್ಬೋದು, ಎಲ್ಲವನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಏನಣ್ಣ ನಾವು ಸದ್ಯದಲ್ಲೇ ರಾಜ್ಯದ ಕೋರ್ ಕಮಿಟಿನೂ ಕೂಡ ನಾನು ಕರೆಯೋನಿದ್ದೇನೆ. ಕೋರ್ ಕಮಿಟಿನಲ್ಲಿ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇವೆ. ರಾಜ್ಯ ಸರ್ಕಾರದ ಹೋರಾಟಗಳು ಇರ್ಬೋದು ಮತ್ತು ನಮ್ಮ ಅಭ್ಯರ್ಥಿಗಳು ಯಾರು ಹಾಕ್ಬೇಕು ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಮುಂದೆ ತೆಗೆದುಕೊಂಡು ಹೋಗ್ತೇವೆ. ಧನ್ಯವಾದ. ಥ್ಯಾಂಕ್ ಯು.